ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ವಿಡಿಯೋ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ದೇನೆ ವಿಡಿಯೋ ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಇವತ್ತು ಒಂದು ಹಲಸಿನ ಹಣ್ಣಿತ್ತು. ಮಾವ ತುಂಬಾ ದಿವಸದಿಂದ ಹೇಳ್ತಾ ಇದ್ರು ಹಲಸಿನ ಹಣ್ಣು ಹಣ್ಣಾಗಿದೆ ಕಿತ್ಕೊಂಡ್ ಬರ್ಬೇಕು ಅಂತ. ಅಂದ್ರೆ ನಮ್ಮ ಗಿಡದಲ್ಲಿ ಬಿಟ್ಟಿರುವಂತ ಹಲಸಿನ ಹಣ್ಣಲ್ಲ. ಅಂದ್ರೆ ನಮ್ಮ ಮಾವ ಕೆಲ್ಸಕ್ಕೆ ಹೋಗ್ತಾರಲ್ಲ ಅಲ್ಲಿ ಅವರು ಅಂದ್ರೆ ಅವ್ರು ತುಂಬಾ ಬಿಟ್ಟಿದ್ವಂತೆ. ಹಾಗಾಗಿ ನೀನೊಂದ್ ಕಿತ್ಕೊಂಡು ನಮ್ಗೊಂದ್ ಸ್ವಲ್ಪ ಕಿತ್ಕೊಂಡ್ ಕೊಡಪ್ಪ ಅಂತ ಹೇಳಿದ್ರಂತೆ. ಹಾಗಾಗಿ ಇವತ್ತು ಮಾವ ಕಿತ್ಕೊಂಡ್ ಬಂದಿದ್ರು. ಅದು ಹಣ್ಣಾಗಿತ್ತು, ಗಿಡದಲ್ಲೇ ಹಣ್ಣಾಗಿರುವಂತ ಹಲಸಿನ ಹಣ್ಣನ್ನ ತಂದಿದ್ರು. ಅದಕ್ಕೆ ನಾನು ಹಲಸಿನ ಹಣ್ಣು ಅಂದ್ರೆ ಮಾವ ಮತ್ತೆ ಯಾರು ಇರ್ಲಿಲ್ಲ ಮನೆಯಲ್ಲಿ. ಅಂದ್ರೆ ಅತ್ತೆ ಒಬ್ರಿದ್ರು. ಅತ್ತೆ ಏನು ಹಲಸಿನ ಹಣ್ಣು ಇದೆಲ್ಲ ಕಟ್ ಮಾಡಕ್ ಹೋಗಲ್ಲ. ಏನಾರ ಕಟ್ ಮಾಡೋ ಹಾಗಿದ್ರೆ ನಾನಷ್ಟೇ ಕಟ್ ಮಾಡ್ತೀನಿ ಹಲಸಿನ ಹಣ್ಣು ಆತರ. ಹಾಗಾಗಿ ಕಟ್ ಮಾಡೋಣ ಅಂತ ಕುತ್ಕೊಂಡಿದ್ದೆ. ಅದು ಸರಿಯಾಗಿ ಆಗ್ತಾನೆ ಇರ್ಲಿಲ್ಲ. ಅದು ಸ್ವಲ್ಪ ಚಾಕು ಶಾರ್ಪ್ ಇರ್ಲಿಲ್ಲ. ಹಾಗಾಗಿ 1 ಗಂಟೆ ತಗೊಂಡೆ ಅದನ್ನ ಕಟ್ ಮಾಡಕ್ಕೆ. ಅಷ್ಟ್ರಲ್ಲಿ ಇಬ್ರು ಕೂಡ ಕುತ್ಕೊಂಡು ಕಿತ್ತಾಡ್ತಾ ಇದ್ರು. ಅಂದ್ರೆ ನಮ್ದು ಊಟ ಎಲ್ಲ ಮುಗಿಸ್ಕೊಂಡು ಇನ್ನೇನ್ ಮಲಗ್ಬೇಕಿತ್ತು. ಮಲ್ಕೋಬೇಕಾದ್ರೆ ಹಲಸಿನ ಹಣ್ಣು ಕಟ್ ಮಾಡು ಅಂತ ಹೇಳ್ತಾನೆ ಇದ್ರು. ಹಾಗಾಗಿ ಮಕ್ಳು ಬಿಡಲ್ಲ ಅಂದ್ಬಿಟ್ಟು ಕಟ್ ಮಾಡ್ತಾ ಇದ್ದೆ. ಅದು ನಾನಿನ್ನು ಕಟ್ ಮಾಡೇ ಇಲ್ಲ. ಅದ್ರಲ್ಲೇ ಕೈ ಹಾಕಿದೆ. 2 ಪೀಸ್ ಮಾಡಿರೋದಕ್ಕೆ ಅದರಲ್ಲೇ ಒಂದ್ರಲ್ಲಿ ಎಲ್ಲ ಕೈ ಹಾಕಿ ಇಬ್ರು ಕೂಡ ತಿಂತಾ ಇದ್ರು. ಹಾಗೆ ಸ್ವೀಟ್ ತುಂಬಾ ಚೆನ್ನಾಗಿತ್ತು. ಹಲಸಿನ ಹಣ್ಣು ಸೀಸನ್ ಬಂತು ಅಂದ್ರೆ ಇವಾಗ ಹಲಸಿನ ಹಣ್ಣು ಸೀಸನ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅನ್ಕೊಂತೀನಿ. ಅದ್ರ ಮುಂಚೆನೆ ತಂದಿದ್ರಲ್ಲ ಅದ್ ಚೆನ್ನಾಗಿತ್ತು ಸ್ವೀಟು. ಅದಕ್ಕಾಗಿ ಲಸ್ಸು ಅಂತೂ ಫುಲ್ ತಲೆ ಎಲ್ಲ ಆಡಿಸ್ಕೊಂಡು ತಿಂದಿದ್ದು. ಹಾಗೆ ಇದು ಲಾಗ್ ಅಲ್ಲಲ್ಲೇ ಕಂಟಿನ್ಯೂ ಮಾಡಿದ್ದೀನಿ. 2 ಡೇಸ್ 3 ಡೇಸ್ ಲಾಗು. ಇವಾಗ ಲಾಗ್ ಮಾಡಕ್ಕೂ ಯಾಕೋ ಬೇಜಾರು. ಯಾರು ನೋಡಲ್ಲ. ಹಾಗಾಗಿ ಲಾಗ್ ಅಪರೂಪಕ್ಕೆ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ನಮ್ಮನೆಗೊಂದು ಹಸು ತರ್ತಾ ಇದೀವಿ. ತುಂಬಾ ದಿವಸದಿಂದ ನಾವು ಅನ್ಕೊಂತಾ ಇದ್ವು ಒಂದ್ ಹಸು ತರ್ಬೇಕು ಅಂತ. ಅಂದ್ರೆ ನಾಟಿ ಹಸು ಅಲ್ಲ ಇದು. ಸೀಮೆಸ ಅಂತ ಹೇಳ್ತೀವಲ್ಲ ಆ ತರ ಆ ಕ್ಯಾಟಗರಿಗೆ ಸೇರೋಂತ ಹಸು ಇದು. ನೋಡಿ ಇವಾಗ ಅಂದ್ರೆ ಇದು ತಾವರೆಕೆರೆ ಆ ಕಡೆ ಸೈಡ್ ಇಂದ ತಂದಿರುವಂತ ಹಸು ಇದು. ಅಂದ್ರೆ ನಿನ್ನೆ ಮೊನ್ನೆ ಹೋಗಿ ನೋಡ್ಕೊಂಡ್ ಬಂದಿದ್ರು ನಮ್ಮ ಮಾವ ಮತ್ತೆ ನಮ್ಮ ಮನೆಯವರೆಲ್ಲ. ಹಾಗಾಗಿ ಇವತ್ತು ಬೆಳಗ್ಗೆನೆ ಹಸುನ ತಗೊಂಬಂದಿದ್ದಾರೆ. ಅಂದ್ರೆ ಈ ಟೆಂಪೋದಲ್ಲಿ ಅಂದ್ರೆ ಸ್ವಲ್ಪ ದೂರ ಅಲ್ಲ, ಹಾಗಾಗಿ ಟೆಂಪೋದಲ್ಲಿ ಹಾಕೊಂಡ್ ಬಂದಿದ್ದಾರೆ. ಅದು ಬಂದ ತಕ್ಷಣ ಅಂದ್ರೆ ಒಂಥರ ಖುಷಿ ಅನ್ನಿಸ್ತಾ ಇರುತ್ತೆ. ಮನೆಗೆ ಹಸು ಬಂದ್ರೆ ಏನೋ ಒಂಥರ. ಫಸ್ಟ್ ನಮ್ದು ಕೂಡ ಹಸು ಇತ್ತು. ಅಂದ್ರೆ ನಾಟಿ ಹಸು ಇತ್ತು. ಸೀಮೆ ಹಸು ಅದ್ ಯಾವ್ದು ಇರ್ಲಿಲ್ಲ. ನಾಟಿ ಹಸು 2. ಇವಾಗ ತಂದಿರೋದು ಸೀಮೆ ಸಾಸು ಆ ಕ್ಯಾಟಗರಿಗೆ ಸೇರುತ್ತಲ್ಲ ಆ ಹಸು. ಅಂದ್ರೆ ಇವಾಗ ಅಂದ್ರೆ ನಾಟಿ ಹಸು ಅವಾಗಿತ್ತಲ್ಲ ಆ ಹಸುನೆಲ್ಲ ಇವಾಗ ನಾವು ಉಳುಮೆ ಮಾಡಕ್ಕೆ ಭೂಮಿಗೆ ಆ ತರ ಎಲ್ಲ ಬಳಸ್ಕೊಂತಾ ಇದ್ವು. ಇವಾಗ ಉಳುಮೆ ಮಾಡಕ್ಕೆ 1,000 ರೂಪಾಯಿ ಕೇಳ್ತಾರೆ. ಅದೇ ನಾಟಿ ಹಸು ತಗೋಬೇಕು ಅನ್ಕೊಂಡಿದ್ವು. ಆದ್ರೆ ನಾಟಿ ಹಸು ಬೇಡ, ಸುಮ್ನೆ ಅದು ಹೊರೆ, ಒಬ್ರು ನೋಡ್ಕೊಂಡ್ಲೇಬೇಕು. ಈ ತರ ಸೀಮೆ ಹಸುಗಳಿದ್ರೆ ಡೈರಿಗೂ ಹಾಲ್ ಹಾಕೋಬಹುದು, ಹೆಂಗೋ ದುಡ್ಡಾಗುತ್ತೆ ಅಂತ ಇವಾಗ ಒಂದ್ ಸದ್ಯಕ್ಕೆ ತಂದಿದೀವಿ. ಇನ್ನೊಂದ್ ತರ್ಬೇಕು ಅಂತ ಅನ್ಕೊಂಡಿದೀವಿ. ಇನ್ನು ತಂದ್ಬೇಕಾದ್ರೆ ಹೇಳ್ತೀನಿ ತಂದ್ವಾ ಇಲ್ವಾ ಅಂತ. ನೋಡಿ ಇವತ್ತು ತಂದಿರುವಂತ ಸೀಮೆ ಸಾಸು ಚೆನ್ನಾಗಿದೆ. ಅಂದ್ರೆ ಅಲ್ಲಿ ಯಾರು ಸ್ವಲ್ಪ ನೀಟಾಗಿ ಅದನ್ನ ಹಸುನ ನೀಟಾಗಿ ನೋಡ್ಕೊಂಡಿಲ್ಲ. ಹಾಗಾಗಿ ಒಂಥರ ಅನ್ನಿಸ್ತಾ ಇತ್ತು ಅದು ನೋಡಿದ ತಕ್ಷಣನೇ. ಅಂದ್ರೆ ಬೆಳಗ್ಗೆನೆ ಕರ್ಕೊಂಡ್ ಬಂದಿದ್ದಾರಲ್ಲ, ಇನ್ನು ಮೇಯ್ಸಕ್ಕೂ ಕೂಡ ಕರ್ಕೊಂಡು ಹೋಗಿರ್ಲಿಲ್ಲ. ಒಂಥರ ಅನ್ನಿಸ್ತಾ ಇತ್ತು. ಇನ್ನು ನಮ್ಮ ಹತ್ರ ಇದ್ರೆ ಸ್ವಲ್ಪ ಇಂಪ್ರೂವ್ ಆಗುತ್ತೆ ಅನ್ಕೊಂಡು ಮಾತಾಡ್ತಾ ಇದ್ರು ಮಾವ ಅತ್ತೆಯವರೆಲ್ಲ. ತುಂಬಾ ಚೆನ್ನಾಗಿತ್ತು. ಅಂದ್ರೆ ಒಂದ್ 3 ರಿಂದ 4 ಲೀಟರ್ ಹಾಲ್ ಕೊಡುತ್ತೆ. ಹಾಗಾಗಿ ಅಂದ್ರೆ ಅಲ್ಲೇ ಅಷ್ಟೇ ಕೊಡ್ತಾ ಇರುತ್ತೆ. ಇದು ಮಿನಿಮಮ್ 6 ರಿಂದ 7 ಲೀಟರ್ ತನಕ ಕೊಡುತ್ತಂತೆ. ಇದನ್ನ ಸ್ವಲ್ಪ ನೀಟಾಗಿ ನೋಡ್ಕೊಂಡ್ರೆ. ಬೂಸ, ಹಿಂಡಿ ಅಂತ ಇದಕ್ಕೆ ಹಾಕೋಕೆ ಸಪರೇಟ್ ಆಗಿರುತ್ತೆ. ಇದು ಜಾಸ್ತಿ ಮುಸ್ರೆ ನೀರೇ ಇಡ್ಬೇಕು. ಮಾಮೂಲಿ ಹುಲ್ಲೆಲ್ಲ ಇಡೋ ಹಾಗೆ ಇಲ್ಲ. ಅಂದ್ರೆ ಹುಲ್ ತಿನ್ನುತ್ತೆ. ಜಾಸ್ತಿ ಮುಸ್ರೆ ನೀರು, ಹಿಂಡಿ, ಬೂಸ ಅದನ್ನ ಜಾಸ್ತಿ ಕೊಡ್ಬೇಕಾಗುತ್ತೆ. ಹಾಗಾಗಿ ನೋಡಿ ಜಾಸ್ತಿ ಎಲ್ಲ ತಂದು ಇಟ್ಟಿದ್ದಾರೆ ನಮ್ಮನೆಯವ್ರು ಆಲ್ರೆಡಿ. ಅಂದ್ರೆ ಜೋಳ ಹಾಕೋ ಬರಕ್ ಶಿರಾಕ್ ಹೋಗಿದ್ರಲ್ಲ ಅಲ್ಲಿಂದಲೆಲ್ಲ ತಂದಿದ್ರು. ಇವಾಗ ಬಂದ ತಕ್ಷಣ ನೋಡಿ ಬೆಳಗ್ಗೆನೆ ಅಂದ್ರೆ ಏನೇ ಒಂದು ಹಸು ಆಗಿರ್ಬೋದು ಈ ತರ ತಂದಾಗ ವಸ್ತುಗಳನ್ನ ಈ ತರ ವಸ್ತು ಅಂದ್ಬಿಟ್ಟೆ. ಪ್ರಾಣಿಗಳನ್ನ ತೊಳಿಬಾರ್ದು ಅಂತಾರೆ. ಆದ್ರೆ ಇದು ಸ್ವಲ್ಪ ಸಖತ್ತು ಗಲೀಜಾಗ್ಬಿಟ್ಟಿದ್ರು. ಅಂದ್ರೆ ಅಲ್ಲಿ ನೀಟಾಗಿ ಅವ್ರು ಸ್ವಲ್ಪ ನೋಡ್ಕೊಂಡಿಲ್ಲ. ಹಾಗಾಗಿ ಅಂದ್ರೆ 5-6 ಹಸು ಏನೋ ಇತ್ತಂತೆ ಅವ್ರ ಹತ್ರ. ಹಾಗಾಗಿ ಅಷ್ಟೊಂದು ಅವ್ರು ಕೇರ್ ಮಾಡಿಲ್ಲ ಹಸುನ. ಹಾಗಾಗಿ ನೋಡಿ ಎಷ್ಟೊಂದು ಗಲೀಜಾಗಿತ್ತು. ಹಾಗಾಗಿ ಮಾವ ಫಸ್ಟ್ ತೊಳಿಬೇಕು ಅಂದ್ಬಿಟ್ಟು ಇವಾಗ ಬಂದ ತಕ್ಷಣ ತೊಳಿತಾ ಇದ್ದಾರೆ. ಅಂದ್ರೆ ಯಾವುದೇ ಹಸು ಆಗಿರ್ಲಿ ಅದನ್ನ ಬಂದ ತಕ್ಷಣ ತೊಳೆದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳ್ತಿರ್ತಾರೆ. ಆದ್ರೆ ನಮ್ಮ ಮಾವ ಈ ಪಾಪ ಹೆಂಗೈತೆ ಇದ್ರಲ್ಲಿ ಹೆಂಗ್ ಮನಿಕೊಳುತ್ತೆ ಅಂದ್ಬಿಟ್ಟು ಬಂದ ತಕ್ಷಣ ಇವಾಗ ತೊಳಿತಾ ಇದ್ದಾರೆ. ನೋಡಿ ಇವಾಗ ಫುಲ್ಲು ಅಂದ್ರೆ ಹಸು ಏನಂದ್ರೆ ಅವಾಗವಾಗ ನಾವು ಹೇಗ್ ಕ್ಲೀನ್ ಆಗಿರ್ತೀವೋ ಹಸುಗಳನ್ನು ಕೂಡ ಅಷ್ಟೇ ನೀಟಾಗಿ ಕ್ಲೀನಾಗಿ ಇಟ್ಕೋಬೇಕು. ಅದು ಅಲ್ಲೇ ಅಂದ್ರೆ ಈ ಸಗಣಿ ಎಲ್ಲ ಹಾಕಿರ್ತಾರೆ. ಅದ್ರ ಮೇಲೆಲ್ಲ ಕುತ್ಕೊಂಡು ನೀಟಾಗಿ ಇದಾಗಿರುತ್ತೆ. ಈ ಹಸುಗಳು ಹೇಗೆ ಅಂದ್ರೆ 2-3 ದಿವಸಕ್ಕೊಂದ್ಸತಿ ಇದನ್ನ ತೊಳಿಲೇಬೇಕು. ಇಲ್ಲಾಂದ್ರೆ ಅಂದ್ರೆ ಅದ್ ನಾಟಿ ಹಸು ತರ ಅಲ್ಲ ಇದು. ಒಂದ್ ಸ್ವಲ್ಪ ಅಂದ್ರೆ ಬಡಿಯೋದು ಆ ತರ ಎಲ್ಲ ಮಾಡಿದ್ರೆ ಫುಲ್ ಮುನ್ಸ್ಕೊಂಡು ಹಾಲೇ ಕೊಡಲ್ವಂತೆ ಆ ತರ ಅಂತೆ. ನಮ್ಮ ಮಾವ ಹೇಳ್ತಾ ಇದ್ರು ಅದನ್ನ ಜಾಸ್ತಿ ಗದ್ರೋ ಹಾಗಿಲ್ಲ, ಹೊಡಿಯೋ ಹಾಗಿಲ್ಲ, ಫುಲ್ ಸ್ಮೂತ್ ಅಂತ. ಅಂದ್ರೆ ನಾವ್ ಇವಾಗ ಯಾಕೆ ಸಡನ್ ಆಗಿ ಹಸು ತಂದ್ವು ಅಂದ್ರೆ
ಇವಾಗ ಅಂದ್ರೆ ಅಷ್ಟೇ ಇದಿರುತ್ತೆ ಇದರಿಂದ ತುಂಬಾನೇ ಆದಾಯ ಇರುತ್ತೆ. ಮಾಡೋರಿಗೆ ಗೊತ್ತಿರುತ್ತೆ. ಇವಾಗೆಲ್ಲ ನೋಡಿ ಎಲ್ಲಾ ಕಡೆ ನೋಡಿ ಜಾಸ್ತಿ ಈ ತರ ಸೀಮೆ ಹಸುಗಳನ್ನೇ ಜಾಸ್ತಿ ಸಾಕಿರೋದು. ನಾಟಿ ಹಸು ಎಲ್ಲೋ ಅಪರೂಪ ಎಲ್ಲೋ ಎಷ್ಟೋ ಜನ ಸಾಕ್ತಾನೆ ಇಲ್ಲ ಇವಾಗ ನಾಟಿ ಹಸುನ. ಅಂದ್ರೆ ಏನಂದ್ರೆ ಇದು ಒಂದ್ 15 ದಿವಸಕ್ಕೊಂದ್ಸತಿ ಇದ್ರ ಪೇಮೆಂಟ್ ಬರುತ್ತೆ. ನಾವ್ ಹಾಲ್ ಹಾಕುದ್ರೆ. ನೋಡಿ ಈ ತರ ಒಂದ್ 3 ರಿಂದ 4 ಲೀಟರ್ ಹಾಲ್ ಹಾಕ್ತಾ ಇದ್ರೆ ದಿಸಕ್ಕೆ ಅಂದ್ರೆ 1 ಲೀಟರ್‌ಗೆ ಇವಾಗ ₹40 ಆ ತರ ಹಾಲಿನ ರೇಟ್ ಆಗ್ತಾ ಇದೆ. ಅದ್ರಲ್ಲಿ ₹40ಲಿ ₹20 ಅದ ಅಂದ್ರೆ ಸೀಮೆಸ, ಬೂಸ, ಹಿಂಡಿ ಅದು ಇದು ಇದಾಕುದ್ರು ಇನ್ನು ₹20 ನಮಿಗ್ ಉಳಿಯುತ್ತಲ್ಲ ಅಂತ ಎಷ್ಟೋ ಜನ ಬರೀ ಇದ್ರದ್ದೇ ಹೇಳ್ತಾ ಇದಾರೆ. ಮುಂದಿನ ದಿನದಲ್ಲಿ ಇದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಇಷ್ಟ ಇದ್ದವರು ಹಾಗೆ ಕಮೆಂಟ್ ಮಾಡಿ ಏನಾರ ಡೌಟ್ ಇದ್ರೆ. ಹಾಗೆ ಇವತ್ತು ನೋಡಿ ಅಂದ್ರೆ ಸಾಂಬಾರ್ ಧನಿಯಾ ಪುಡಿ ಅಂತೀವಿ. ಕೆಲವೊಬ್ರು ಸಾಂಬಾರ್ ಪುಡಿ ಆ ತರ ಎಲ್ಲ ಅಂತಾರೆ. ನಾವು ಧನಿಯಾ ಪುಡಿನೇ ಅನ್ನೋದು. ಖಾರದ ಪುಡಿ, ಧನಿಯಾ ಪುಡಿ ನಾವು ಸಪರೇಟೇ ಹಾಕ್ಸೋದು ಯಾವಾಗ್ಲೂನು. ಇವತ್ತು ಧನಿಯಾ ಪುಡಿ ಹಾಕ್ಸ್ತಾ ಇದ್ದೀನಿ. ನೋಡಿ ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ಸ್ವಲ್ಪ ಲೈಟಾಗಿ ಹುರ್ಕೋಬೇಕಾಗುತ್ತೆ. ಹಾಗಾಗಿ ನೋಡಿ ಹುರ್ಕೊಳಕ್ಕೆ ಅಂದ್ಬಿಟ್ಟು ಎಲ್ಲ ಎತ್ತಿಕ್ಕಿದ್ದೀನಿ. ನಾನು ಕರಿಬೇವಿನ ಸೊಪ್ಪನ್ನ ಫಸ್ಟೇ ಹುರಿದಿಟ್ಕೊಂಡಿದ್ದೆ. ಅದು ಚೆನ್ನಾಗಿ ಅದು ಹುರ್ಕೋಬೇಕಾಗುತ್ತೆ. ಅಂದ್ರೆ ಹಸಿ ಕರಿಬೇವಲ್ಲ ಹಾಗಾಗಿ ನೋಡಿ ಇಷ್ಟು ತಗೊಂಡಿದ್ದೀನಿ. ಮೆಂತ್ಯ, ಕಡ್ಲೆಬೇಳೆ, ಮತ್ತೆ ಸಾಸಿವೆ, ಜೀರಿಗೆ, ಕಡ್ಲೆ ಅಷ್ಟೊಂದು ತಗೊಂಡಿದ್ದೀನಿ. ನಾವು ಧನಿಯಾ ಪುಡಿಗೆ ಇಷ್ಟೆಲ್ಲ ಹಾಕ್ಸಿ ಮಿಲ್ ಮಾಡಿಸ್ತೀವಿ ನೋಡಿ. ಇವಾಗೆಲ್ಲ ಒಂದು ಪ್ಲೇಟಲ್ಲಿ ಹಾಕೊಂಡಿದ್ದೀನಿ. ಸಾಸಿವೆ, ಜೀರಿಗೆ, ಅಡ್ಗೆ ಅರಿಶಿನ ಅಂದ್ರೆ ಕೊಂಬಿರುತ್ತಲ್ಲ ಅಡ್ಗೆ ಅರಿಶಿನ ಕೊಂಬ್ ಅಂತೀವಲ್ಲ ಹಾಗದು, ಮೆಂತ್ಯ ಹಾಗೆ ಕಡ್ಲೆಕಾಳು, ಕಡ್ಲೆಬೇಳೆ. ಹಾಗೆ ಈ ಕಡೆ ಬಂದು ಮಸಾಲೆಗಳು ಎಲ್ಲಾ ತರದ ಮಸಾಲೆಗಳನ್ನ ತಗೊಂಡಿದ್ದೀನಿ. ತೋರಿಸ್ತಾ ಇದ್ದೀನಿ ನೋಡಿ ಅಷ್ಟು ಮಸಾಲೆಗಳು. ಹಾಗೆ ಧನಿಯಾ 2 ಕೆಜಿಗಿಂತ ಸ್ವಲ್ಪ 2 ಕಾಲು ಆ ತರ ಇರ್ಬೋದು. ಅಷ್ಟು ಹುರ್ಕೊಂಡಿದ್ದೀನಿ. ಕೆಲವೊಬ್ರು ಧನಿಯಾನ ಹಾಗೆ ಹಾಕಿಸ್ತಾರೆ ಅಂದ್ರೆ ಹುರ್ದೇನೆ. ಕೆಲವೊಬ್ರು ಹುರ್ಕೊಂಡ್ ಹಾಕಿಸ್ತಾರೆ. ಅದನ್ನ ಹುರಿದಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ನಾನು ಎಲ್ಲಾ ಕೂಡ ಹುರಿದಿದ್ದೀನಿ. ಹಾಗೆ ಲಾಸ್ಟಿಗೆ ಸ್ವಲ್ಪ ಅಕ್ಕಿ ಕೂಡ ಹುರಿದಿದ್ದೀನಿ. ಲಾಸ್ಟಿಗೆ ನಾವು ಮಿಲ್ ಮಾಡಿಸ್ಬೇಕಾದ್ರೆ ಸ್ವಲ್ಪ ಅಕ್ಕಿ ಹಾಕಿದ್ರೆ ಎಲ್ಲಾ ಧನಿಯಾ ಪುಡಿ ಎಲ್ಲಾ ಬಂದ್ಬಿಡುತ್ತೆ. ಅಂದ್ರೆ ಮಿಷಿನಲ್ಲಿ ಸ್ವಲ್ಪ ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಲಾಸ್ಟಿಗೆ ಸ್ವಲ್ಪ ಅಕ್ಕಿನೂ ಕೂಡ ಹುರ್ಕೊಂಡಿದ್ದೀನಿ ನೋಡಿ. ಮಸಾಲೆಗಳು ಕಾಳು ಮೆಣಸು, ಲವಂಗ, ಏಲಕ್ಕಿ, ಗಸಗಸೆ, ಮತ್ತೆ ಸ್ಟಾರ್ ಫ್ಲವರು, ಮತ್ತೆ ಮರಾಠಿ ಮೊಗ್ಗು ಎಲ್ಲಾ ತರಹ ಇದನ್ನು ಕೂಡ ಹಾಕಿದ್ದೀನಿ. ಇವಾಗ ಅದನ್ನೆಲ್ಲ ಇವಾಗ ಮಿಕ್ಸ್ ಮಾಡ್ಕೊಂತಾ ಇದ್ದೀನಿ. ಹಾಗೆ ನಮ್ಮನೆಯವರು ಹೇಳ್ತಾ ಇದ್ರು ಅದು ಈ ವಿಡಿಯೋ ಮಾಡಕ್ಕೆ ಇಷ್ಟೆಲ್ಲ ಸಪರೇಟ್ ತೆಗ್ದಿಕ್ಕಿದ್ಯಾ ಅಂತ. ಹಾಗಾಗಿ ನಾನು ಅದನ್ನೆಲ್ಲ ಕಾಮಿಡಿ ಮಾಡ್ತಾ ಇದ್ರಲ್ಲ ನಂಗೆ ಸ್ವಲ್ಪ ನಗ ಬರ್ತಿತ್ತು. ಅವ್ರು ಸ್ವಲ್ಪ ಕಾಮಿಡಿ ಮಾಡ್ತಾ ಇದ್ರಲ್ಲ. ಹಾಗೆ ಕುತ್ಕೊಂಡು ಅವ್ರು ಕಾಮಿಡಿ ಮಾಡ್ತಿರೋದ್ನೆಲ್ಲ ಕೇಳಿಸ್ಕೊಂಡು ಇವಾಗ ನಿಮ್ಗೂ ಕೂಡ ಅಂದ್ರೆ ಕೆಲವೊಬ್ರು ಫ್ಯಾಮಿಲಿ ಇದ್ರೆ ಅಷ್ಟೊಂದು ಇದಿರಲ್ಲ. ಬ್ಯಾಚುಲರ್ಸ್ ಆಗಿರ್ಬೋದು, ಹಾಗೆ ಮದ್ವೆ ಆಗಿ ಹೊಸ್ತಿರ ಇರ್ತಾರಲ್ಲ ಅವ್ರಿಗೆಲ್ಲ ಈ ತರ ಗೊತ್ತಿರಲ್ಲ. ನನಗೂ ಕೂಡ ಗೊತ್ತಿರ್ಲಿಲ್ಲ. ಇವಾಗ ತಿಳ್ಕೊಂತಾ ಇದ್ದೀನಿ. ಹಾಗಾಗಿ ಅವ್ರಿಗೆ ಹೆಲ್ಪ್ ಆಗ್ಲಿ ಅಂತ ನಾನು ಈ ತರ ಧನಿಯಾ ಪುಡಿನೆಲ್ಲ ತೋರಿಸ್ತಾ ಇದ್ದೀನಿ. ನೋಡಿ ಇಷ್ಟು ಹಾಕಿ ಮಾಡ್ಸೋದ್ರಿಂದ ನಾವು ಚಿಕನ್ ಸಾಂಬಾರ್ಗಾಗ್ಲಿ, ಮಟನ್ ಸಾಂಬಾರ್ಗಾಗ್ಲಿ ಯಾವುದಕ್ಕೂ ಕೂಡ ಮಸಾಲೆಗಳನ್ನ ಎಕ್ಸ್ಟ್ರಾ ಹಾಕೋ ಹಾಗಿಲ್ಲ. ಹಾಕ್ಬೇಕು ಅಂದ್ರೆ ಸ್ವಲ್ಪ ಹಾಕಿದ್ರೆ ಸಾಕು. ಜಾಸ್ತಿ ಹಾಕೋ ಅವಶ್ಯಕತೆನೇ ಇರೋದಿಲ್ಲ. ನೀಟಾಗಿ ಈ ತರ ನಾವು ಮುಂಚೆನೆ ಹಾಕ್ಸಿರ್ತೀವಲ್ಲ ಹಾಗಾಗಿ ಅದು ತುಂಬಾ ಚೆನ್ನಾಗಿರುತ್ತೆ. ಸಾಂಬಾರ್ ಕೂಡ ಒಳ್ಳೆ ಟೇಸ್ಟ್ ಬರುತ್ತೆ. ಅಂದ್ರೆ ನಾವು ಮಕ್ಳು ಮುಡಿ ಕಾರ್ಯಕ್ರಮಕ್ಕೆ ಎಲ್ಲಾ ಪ್ರತಿಯೊಂದು ಮಸಾಲೆಗಳನ್ನು ಕೂಡ ಹಾಕಿ ಮಾಡ್ಸಿದ್ವಲ್ಲ. ಇವಾಗ ಚಿಕನ್ ಸಾಂಬಾರಾಗ್ಲಿ, ಮಟನ್ ಸಾಂಬಾರಾಗ್ಲಿ ಅದನ್ನ ಮಾಡ್ದಾಗ ಎಷ್ಟು ರುಚಿ ಇರುತ್ತೆ ಅಂದ್ರೆ ಸಖತ್ತಾಗಿರುತ್ತೆ ಟೇಸ್ಟ್ ಅಂತೂ. ಹಾಗಾಗಿ ಇಷ್ಟೊಂದು ಮಸಾಲೆಗಳನ್ನೆಲ್ಲ ಹಾಕಿ ಇವಾಗ ಅಂದ್ರೆ ಏನಂದ್ರೆ 2 ಕೆಜಿ ಧನಿಯಾಗೆ 3/4 ಕೆಜಿಯಷ್ಟು ಮಸಾಲೆಗಳು ಈ ತರ ಕಾಳುಗಳು ಇರ್ಬೇಕಂತೆ. ಹಾಗಾಗಿ ನಾವು ಇಷ್ಟೊಂದು ಹಾಕೊಂತಾ ಇದೀವಿ. ಹಾಗೆ ಮಸಾಲೆಗಳೆಲ್ಲ ಸ್ವಲ್ಪ ಹಾಗೆ ಇದ್ವಲ್ಲ ಅದನ್ನೆಲ್ಲ ಇವಾಗ ಪುಡಿ ಮಾಡ್ಕೊಂಡು ಹಾಕೊಂತಾ ಇದೀನಿ ನೋಡಿ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯ್ತು. ಮಿಕ್ಸ್ ಮಾಡಿ ಒಂದ್ ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿದ್ರು ಆಯ್ತು. ಇಲ್ಲಾಂದ್ರೆ ಇವಾಗ ಹುರಿದಿದೀವಲ್ಲ ಒಣಗಿಸೋ ಅವಶ್ಯಕತೆ ಇಲ್ಲ. ಇವಾಗ್ಲೇ ಹಾಕಿಸ್ಕೊಂಡ್ ಬರ್ತೀವಿ ಅಂದ್ರೆ. ಹಾಗಾಗಿ ನೋಡಿ ಎಲ್ಲಾ ಮಿಕ್ಸ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನಮ್ಗೆ ಇದೊಂದ್ 2, 3 ತಿಂಗಳು ಬರುತ್ತಷ್ಟೇ. ಜಾಸ್ತಿ ಏನು ಬರೋದಿಲ್ಲ. ಅಂದ್ರೆ ಸ್ವಲ್ಪ ಚಿಕನ್ನು, ಮಟನ್ನು ಮಾಡ್ತಾನೆ ಇರ್ತೀವಲ್ಲ ನಾನ್ ವೆಜ್ಜು. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಖಾಲಿ ಆಗ್ಬಿಡುತ್ತೆ. ಅಂದ್ರೆ ಚಿಕನ್ ಸಾಂಬಾರ್, ಮಟನ್ ಸಾಂಬಾರ್ ಸ್ವಲ್ಪ ಧನಿಯಾ ಪುಡಿನೇ ಜಾಸ್ತಿ ಹಾಕ್ತಿವಲ್ಲ ಹಾಗಾಗಿ ಬೇಗನೆ ಖಾಲಿ ಆಗ್ಬಿಡುತ್ತೆ. ಅಂದ್ರೆ 2, 3 ತಿಂಗಳು ಬರೋದು ಡೌಟ್ ಅನ್ಸ್ಬಿಡುತ್ತೆ ನನ್ಗೊಂದೊಂದ್ ಸತಿ. ಇಷ್ಟ ಐತೆ 2 ಕೆಜಿ ಇನ್ನೆಲ್ಲಿ ಸಾಲುತ್ತೆ ತಗೋ ಮತ್ತೆ ಹಾಕಿಸ್ಲೇಬೇಕು ಅನ್ನಿಸ್ತಾ ಇರುತ್ತೆ. ಅಂದ್ರೆ ಈ ಧನಿಯಾ ಪುಡಿ ಹಾಕಿಸ್ಬೇಕಾದ್ರೆ ಸ್ವಲ್ಪ ಖರ್ಚು ಜಾಸ್ತಿನೇ. ಏನಂದ್ರೂ ಕೂಡ ಒಂದ್ ₹1000 ಹೊರಟೇ ಹೋಗುತ್ತೆ. ಇವಾಗ ಧನಿಯಾ ಎಲ್ಲ ₹150 ರಿಂದ ₹200 ಕೆಜಿ. ಅದು ಮಸಾಲೆಗಳನ್ನೆಲ್ಲ ಇವಾಗ ಅದು ಕೂಡ ಸ್ವಲ್ಪ ರೇಟ್ ಇರುತ್ತಲ್ಲ ಹಾಗಾಗಿ ಒಂದ್ಸತಿ ಮಿಲ್ ಮಾಡ್ಸಿದ್ರೆ ಒಂದ್ ₹1000 ಬೇಕೇ ಬೇಕಾಗುತ್ತೆ ಧನಿಯಾ ಪುಡಿ. ಇನ್ನು ಖಾರದ ಪುಡಿ ಸ್ವಲ್ಪ ಇದೆ. ಅಂದ್ರೆ ಮಕ್ಳು ಮುಡಿ ಕಾರ್ಯಕ್ರಮಕ್ಕೆಲ್ಲ ತಂದಿದ್ವಲ್ಲ ಅದ್ರಲ್ಲೇ ಇದೆ. ಆದ್ರೆ ಇದು ಧನಿಯಾ ಪುಡಿ ಅಷ್ಟೇ ಖಾಲಿಯಾಗಿತ್ತು. ಅಂದ್ರೆ ಅಲ್ಲಿ ಮನೆ ದೇವ್ರ ಪೂಜೆ ಅದಕ್ಕೆಲ್ಲ ಹೋಗಿದ್ವಲ್ಲ. ಮತ್ತೆ ಅವಾಗವಾಗ ನಾನ್ ವೆಜ್ ಜಾಸ್ತಿ ಮಾಡ್ತಾ ಇರ್ತೀವಲ್ಲ ಹಾಗಾಗಿ ಅದಂತೂ ನಮ್ಗಂತೂ ಸಾಲದೇ ಇಲ್ಲ. ಹಾಗೆ ಇವತ್ತು ನಮ್ಮ ಮನೆಯವರು ಫಿಶ್ ತಂದಿದ್ರು. ಅಂದ್ರೆ ಇಲ್ಲೇ ಬಂದಿದ್ರು ಫಿಶ್ ಅವರು. ಹಾಗಾಗಿ 1 ಕೆಜಿಯಷ್ಟು ಫಿಶ್‌ನ ತಗೊಂಡಿದ್ರು ಅಂದ್ರೆ ಮೀನು.
ಅದನ್ನ ಇವಾಗ ಫ್ರೈ ಮಾಡೋಣ ಅಂದ್ಬಿಟ್ಟು ನೋಡಿ ಇವಾಗೆಲ್ಲ ಫ್ರೈ ಮಾಡಕ್ಕೆ ಎಲ್ಲ ಕಲ್ಸಿ ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ. ನಾನು ಆಲ್ರೆಡಿ ಫಿಶ್ ಫ್ರೈ ಮಾಡೋದ್ನ ಆಲ್ರೆಡಿ ತೋರ್ಸಿದ್ದೀನಲ್ಲ, ಹಾಗಾಗಿ ಮತ್ತೆ ಬೋರ್ ಮಾಡೋದ್ ಬೇಡ ಅಂದ್ಬಿಟ್ಟು ನಾನು ಇದ್ಯಾವ್ದು ತೋರಿಸ್ತಾ ಇಲ್ಲ. ಅಂದ್ರೆ ಇನ್ನೂ ಬೇಕು ಅಂದ್ರೆ ಹಿಂದಿನ ಲಾಗಲ್ಲಿ ಇದೆ. ಇದ್ರಲ್ಲೇ ಹೇಳ್ಬೇಕಂದ್ರೆ ಸ್ವಲ್ಪ ಖಾರದ ಪುಡಿ, ಹಾಗೆ ಗರಂ ಮಸಾಲ ಇದ್ರೆ ಗರಂ ಮಸಾಲ ಆಪ್ಷನ್ ಅಷ್ಟೇ. ನಾನು ಯಾವತ್ತೂ ಗರಂ ಮಸಾಲ ಹಾಕಿಲ್ಲ. ಇದ್ರಲ್ಲಿ ಹಾಕಿದ್ದೀನಿ ಗರಂ ಮಸಾಲ ನಮ್ಮನೆಯವ್ರು ಹಾಕು ಅಂತಿದ್ದಕ್ಕೆ. ಖಾರದ ಪುಡಿ ಮತ್ತೆ ಸ್ವಲ್ಪ ಅಡ್ಗೆ ಅರಿಶಿನ, ಉಪ್ಪು ಹಾಗೆ ಒಂದೆರಡು ನಿಂಬೆಹಣ್ಣು ಇಷ್ಟೇ ನಾನು ಹಾಕೋದು ಫ್ರೈಗೆ ಜಾಸ್ತಿ. ಆದ್ರೆ ಇವತ್ತು ಒಂದ್ ಸ್ವಲ್ಪ ಗರಂ ಮಸಾಲಾನ ತಗೊಂಡಿದ್ದೀನಿ ಅಷ್ಟೇ. ಹಾಗೆ ಈ ತರ ಫ್ರೈ ಮಾಡಿ ಒಂದ್2 ಅವರ್ ಅದ್ರನ್ನ ಬಿಟ್ಬಿಡ್ಬೇಕು. ಅದು ಸ್ವಲ್ಪ ನೀಟಾಗಿ ಆ ಬೇರಿಬೇಕಲ್ಲ ಮೀನ್ ಜೊತೆ ಮಸಾಲೆ ಎಲ್ಲ, ಹಾಗಾಗಿ. ಮತ್ತೆ ಇವಾಗ ಸ್ವಲ್ಪ ರವೆನ ತಗೊಂಡು ಈ ತರ ರವೆನ ಒಂದ್ ಪೇಪರ್ ಮೇಲೆ ಹಾಕೊಂಡು ಎರಡೂ ಸೈಡ್ ಕೂಡ ಸ್ವಲ್ಪ ತೆಳ್ಳಗೆ ಈ ತರ ಮಾಡ್ಕೊಂತಾ ಇದೀನಿ ನೋಡಿ. ಅಂದ್ರೆ ಅದು ಸ್ಪ್ರೆಡ್ ಮಾಡ್ತಾ ಇದೀನಿ ಅದ್ಮೇಲೆ ರವೆನ. ಹಾಗೆ ಇವಾಗ ಇನ್ನೊಂದ್ ಕಡೆ ತವಾ ಕೂಡ ಕಾದಿದೆ. ತವಾ ಮೇಲೆ ಇವಾಗ ಅಂದ್ರೆ ಮೀನ್ನ ಹಾಕ್ತಾ ಇದೀನಿ ನೋಡಿ. ಅದು ಚೆನ್ನಾಗಿ ಎರಡು ಕಡೆ ಕೂಡ ಚೆನ್ನಾಗಿ ಫ್ರೈ ಆಗ್ಬೇಕು. 3 ಮೀನ್ ಇದ್ದಿದ್ದಲ್ಲ, ಹಾಗಾಗಿ ಫಸ್ಟ್ 2 ಮೀನ್ ಹಾಕ್ತಿ, ಆಮೇಲೆ ಒಂದ್ ಫ್ರೈ ಮಾಡ್ಕೊಳ್ಳೋಣ ಇನ್ನೊಂದ್ ಮೀನ್ನ ಸಪ್ರೇಟ್ ಆಗಿ ಅನ್ಬಿಟ್ಟು ಇಟ್ಟಿದೀನಿ ನೋಡಿ. ಇದು ಸ್ವಲ್ಪ ಎಣ್ಣೆ ಹಾಕ್ಬೇಕು ತವಾ ಕಡೆ ಎರಡೂ ಕಡೆ ಚೆನ್ನಾಗಿ ಮೀನ್ನ ಬೇಯಿಸ್ತಾ ಇದ್ರೆ ಒಂದೊಳ್ಳೆ ಟೇಸ್ಟ್ ಅನ್ಬೋದು. ನಾವು ಹೊರಗಡೆ ಹೋಗಿ ತಿನ್ನೋದೇ ಬೇಡ, ಈ ತರ ಫ್ರೈ ಮಾಡ್ಕೊಂಡು ನಾವೇ ಮನೇಲಿ ಆರಾಮಾಗಿ ತಿನ್ಬೋದು. ತುಂಬಾನೇ ಟೇಸ್ಟಿಯಾಗಿರುತ್ತೆ ಫ್ರೈ ಅಂತೂ. ಏನಂದ್ರೆ ಕೆಲವೊಬ್ರಿಗೆ ಅಂದ್ರೆ ಮೀನ್ ಸಾಂಬಾರ್ ತಿನ್ನೋಕ್ ಅಷ್ಟೊಂದು ಇಷ್ಟಪಡಲ್ಲ. ಕೆಲವೊಬ್ರು ಫ್ರೈನ ಜಾಸ್ತಿ ಇಷ್ಟಪಡ್ತಾರೆ. ಅದ್ರಲ್ಲಿ ನಾನು ಕೂಡ ಒಬ್ಳೆ. ಫ್ರೈ ಅಂದ್ರೆ ಸ್ವಲ್ಪ ತಿನ್ಬೋದು, ಚೆನ್ನಾಗಿರುತ್ತೆ. ಅಂದ್ರೆ ಮೀನು ಸಾಂಬಾರಲ್ಲಿ ತಲೆ ಒಂದ್ ತಿನ್ನಕ್ ಇಷ್ಟ ಇರುತ್ತೆ. ಚೆನ್ನಾಗಿರುತ್ತೆ ಅವಾಗವಾಗ ಮೀನ್ಗಳನ್ನ ತಿಂತಾ ಇದ್ರೆ. ಅಂದ್ರೆ ನಮ್ಮನೇಲಿ ಸ್ವಲ್ಪ ಜಾಸ್ತಿನೇ ಅವಾಗವಾಗ ಮೀನ್ಗಳು ತಿಂತಾನೆ ಇರ್ತೀವಿ. ನಮ್ ಕಡೆ ಸ್ವಲ್ಪ ಬೋರನ್ ಕಣಿವೆ ಡ್ಯಾಮ್ಗಳೆಲ್ಲ ಹತ್ರ ಇರೋದ್ರಿಂದ ಡೈಲಿ ಬರ್ತಾನೆ ಇರ್ತಾರೆ. 100 ರೂಪಾಯಿ ಕೆಜಿ ಆ ತರ ಹೇಳ್ತಾ ಇರ್ತಾರಲ್ಲ, ಹಾಗಾಗಿ ತಗೊಂತಾನೆ ಇರ್ತೀವಿ. ಇವತ್ತು 1 ಕೆಜಿ ಅಷ್ಟೇ ನಾವು ಮೀನ ತಗೊಂಡಿದ್ದು. ಫ್ರೈ ಮಾಡ್ಬೇಕು ಅಂತಾನೆ ಸಪರೇಟ್ ಆಗಿ ತಗೊಂಡಿದ್ದು. ಅಂದ್ರೆ ಇದಕ್ಕೆಲ್ಲ ಸಾಂಬಾರೆಲ್ಲ ಮಾಡಕ್ ಹೋಗ್ಲಿಲ್ಲ. ನೋಡಿ ಎರಡು ಕೂಡ ಚೆನ್ನಾಗಿ ಫ್ರೈ ಆಗ್ತಾ ಇತ್ತು. ಇದು ಫ್ರೈ ಆಗಿ ನೋಡಿ ಸೈಡಲ್ಲೆಲ್ಲ ಎಷ್ಟು ನೀಟಾಗಿ ಇದಾಗಿದೆ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಅಂದ್ರೆ ಇದು ಜಿಲೇಬಿ ಮೀನ್ ಅಂತೀವಲ್ಲ, ಅದು ಜಿಲೇಬಿ ಮೀನ್ ಸ್ವಲ್ಪ ಟೇಸ್ಟ್ ಜಾಸ್ತಿನೇ. ಅಂದ್ರೆ ಮುಳ್ ಸ್ವಲ್ಪ ಜಾಸ್ತಿ ಇರುತ್ತೆ, ಆದ್ರೂ ಕೂಡ ಟೇಸ್ಟ್ ಅಂತೂ ಸಖತ್ತಾಗೆ ಇರುತ್ತೆ ನೋಡಿ. ಇವಾಗ ಅದು ಸ್ವಲ್ಪ ಲಸುಗ ತಿನ್ನಿಸ್ದೆ, ಚೆನ್ನಾಗಿತ್ತು. ತಿನ್ಸಮ್ಮ ಅಂತ ಹೇಳ್ತಾ ಇದ್ದ, ಹಾಗಾಗಿ ಅವನ್ಗೆ ಫಸ್ಟ್ ತಿನ್ನಿಸ್ತಾ ಇದ್ದೀನಿ. ಅವ್ನ್ ಮೀನ್ ಸಾಂಬಾರ್ ಅಷ್ಟೊಂದ್ ತಿನ್ನಲ್ಲ, ಈ ತರ ಫ್ರೈ ಇದ್ದೇ ತಿಂತಾನೆ. ಹಾಗಾಗಿ ಮಕ್ಳಿಗೋಸ್ಕರ ಅಂತಾನೆ ಜಾಸ್ತಿ ಫ್ರೈ ಮಾಡೋದು. ಹಾಗೆ ಮನೆಯವರು ಕೂಡ ಇಷ್ಟ ಪಡ್ತಾರೆ ಫ್ರೈ ಮಾಡಿದ್ರೆ. ಹಾಗೆ ಇವತ್ತು ಮತ್ತೆ ಸಾಯಂಕಾಲದೊತ್ತು ಈ ಇದಿರುತ್ತಲ್ಲ, ಒಟ್ಟು ಅಂತೀವಿ, ಹುರುಳಿ ಒಟ್ಟು, ಅದನ್ನೆಲ್ಲ ಇವತ್ತು ನೀಟಾಗೆಲ್ಲ ಕ್ಲೀನ್ ಮಾಡ್ತಾ ಇದ್ರು ದೊಡ್ಡಮ್ಮರು. ಹಾಗಾಗಿ ಅಲ್ಲಿ ನಮ್ಮ ಮನೆಯವರು ಅಂದ್ರೆ ನಮ್ಮ ಮನೆಯವ್ರಂದ್ರೆ ನಮ್ಮ ಮಾವ ಅತ್ತೆಯವರೆಲ್ಲ ಅಂದ್ರೆ ಹಸುನ ನಾವು ಇಲ್ಲೇ ಕಟ್ತಾ ಇದೀವಲ್ಲ, ಹಾಗಾಗಿ ಹಸುನ ಮನೆ ಹತ್ರ ಕರ್ಕೊಂಡೋಗಿ, ಅಂದ್ರೆ ಮನೆ ಮುಂದೆ ಸ್ವಲ್ಪ ಜಾಗ ಇದೆಯಲ್ಲ, ಅಲ್ಲಿ ನಾವು ಹಾಲ್ ಕರಿಯೋದು. ಅಂದ್ರೆ ಹುಣ್ಸೆಹಣ್ಣು ಮರ ಇದೆಯಲ್ಲ, ಹಾಗಾಗಿ ಅಲ್ಲಿ ಹಾಲ್ ಕರಿಯೋದ್ ಬೇಡ ಅಂದ್ಬಿಟ್ಟು ಸ್ವಲ್ಪ ಆ ಕಡೆ ಹೋಗಿ ಹಾಲ್ನ ಕರಿತೀವಿ. ಹಾಗಾಗಿ ಫಸ್ಟ್ ನಮ್ಮ ಮನೆಯವರು ಮತ್ತೆ ಅಂದ್ರೆ ಮಾವ ಅತ್ತೆಯವರೆಲ್ಲ ಕುತ್ಕೊಂಡಿದ್ರು. ಇನ್ನೊಂದ್ ಸ್ವಲ್ಪ ಲೇಟ್ ಆಗ್ಲಿ ಅಂದ್ರೆ ಹಾಲ್ ಡೈರಿಗೆ ಹಾಕೋದು ಒಂದ್ 5 ಗಂಟೆಯಿಂದ 4:15ಇಂದಾನೇ ಸ್ಟಾರ್ಟ್ ಆಗುತ್ತೆ. ಇನ್ನು ಟೈಮ್ ಐತೆ ಆಮೇಲೆ ಕರಿಯೋಣ ಅಂತ. ಅಂದ್ರೆ ಹಸು ನಾವು ಅಲ್ಲಿ ತಂದಿದ್ವಲ್ಲ, ಅವರೆಲ್ಲ ಕರೆಕ್ಟ್ ಆಗಿ 6:20ಕ್ಕೇನೋ ಹಾಲ್ ಕರಿತಿದ್ರಂತೆ. ಇಲ್ಲಿ ಬಂದ ತಕ್ಷಣ ಅದು ಸ್ವಲ್ಪ ಕಮ್ಮಿ ಮಾಡ್ತಾ ಇದೆ ಹಾಲ್ ಕೊಡೋದು. ಅಂದ್ರೆ ಇಲ್ಲಿ ಸ್ವಲ್ಪ ಅಡ್ಜಸ್ಟ್ ಆಗ್ಬೇಕಲ್ಲ, ಹಾಗಾಗಿ ಸ್ವಲ್ಪ ಕಮ್ಮಿ ಕೊಡ್ತಾ ಇದೆಯಲ್ಲ. ಅವ್ರ ಟೈಮ್ಗೆ 6:20ಕ್ಕೆ ಅಂದ್ರೆ ಒಂದ್ 6 ಗಂಟೆಗೆ ತೆಗಿಯೋಣ ಅಂತ ಸುಮ್ನೆ ಕುತ್ಕೊಂಡಿದ್ವು. ಅಂದ್ರೆ ಇವರು ಕೂಡ ಉರುಳಿ ಒಟ್ನೆಲ್ಲ ಈ ತರ ಸ್ವಲ್ಪ ಅಂದ್ರೆ ಗಾಳಿ ಬರ್ತಾ ಇತ್ತಲ್ಲ, ಹಾಗಾಗಿ ಇವ್ರು ಕೂಡ ಉರುಳಿ ಒಟ್ನ ಮಾಡ್ತಾ ಇದ್ರು, ಕ್ಲೀನ್ ಮಾಡ್ತಾ ಇದ್ರು. ಹಾಗೆ ಮಾವ ಇನ್ನೇನ್ ತಗೊಂಡ್ ಹೋಗೋಣ ಬಾರಮ್ಮ, ಎಷ್ಟೊತ್ಕಾದ್ರೂ ಕೊಡೋ ಅಷ್ಟ್ ಕೊಡ್ಲಿ, ನಮ್ ಭೂಮಿಗ್ ಬಂದ್ಮೇಲೆ ಅಡ್ಜಸ್ಟ್ ಆದ್ಮೇಲೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಮಾವ ಈ ಕಡೆ ಕರ್ಕೊಂಡ್ ಬರ್ತಾ ಇದ್ರು. ಅಂದ್ರೆ ಹಸುನ ಅದು ಉರುಳಿ ಹೊಟ್ಟೆಲ್ಲ ಸ್ವಲ್ಪ ಗಾಳಿಲಿ ಸ್ವಲ್ಪ ಹಸು ಮೇಲೆಲ್ಲ ಕುತ್ಕೊಂತಿತ್ತಲ್ಲ, ಅದೆಲ್ಲ ಮಾವ ಹೇಳ್ತಾ ಇದ್ರು, ನೀವು ಉರುಳಿ ಹೊಟ್ಟು ತಂದು ನಮ್ಮ ಹಸುನೆಲ್ಲ ಇವತ್ತು ಮಾಡಿಸ್ರಿ, ಇವತ್ತು ಹೊಸ್ದಾಗ್ ತಂದಿದೀವಿ, ಇವತ್ತೇ ಮಾಡ್ಸ್ರಿ ಅಂತ ಬೈತಾ ಇದ್ರು. ಅದೇ ಸ್ವಲ್ಪ ಕಾಮಿಡಿಯಾಗಿ ಮಾತಾಡ್ತಾ ಇದ್ರು. ಬೈತಾ ಇದ್ರು ಅಂದ್ರೆ ಆ ತರ ಸೀರಿಯಸ್ ಆಗಿ ಏನಿಲ್ಲ. ಹಾಗೆ ಇವರೆಲ್ಲ ಮಾಡ್ತಿದ್ರಲ್ಲ, ಹಾಗೆ ಸೈಡಲ್ಲಿ ಮಾವ ಇವಾಗ ಹಸುನ ಕರ್ಕೊಂಬಂದ್ರು. ಅಂದ್ರೆ ಅವ್ರು ಹೇಳಿದ್ದು, ಅಂದ್ರೆ ಅವರು 3 ಲೀಟರಿಂದ 4 ಲೀಟರ್ ಕೊಡ್ತಾರೆ ಅಂತ ಹೇಳ್ತಾ ಇದ್ರು ಅವರು. ಅಂದ್ರೆ ಇವಾಗ ಸದ್ಯಕ್ಕೆ ಎಷ್ಟು ಲೀಟರ್ ಕೊಡ್ತಾ ಇದ್ರೆ ಅಂದ್ರೆ 2.5 ಲೀಟ್ರು, 2 ಲೀಟ್ರು, 3 ಲೀಟ್ರು ಆ ತರ ಕೊಡ್ತಾ ಇದೆ. ಆದ್ರೆ ಒಂದೊಂದ್ ಟೈಮು ಸಾಯಂಕಾಲ ಅಂದ್ರೆ ಬೆಳಿಗ್ಗೆ ಹೊತ್ತು ಹಸುಗಳು ಜಾಸ್ತಿ ಕೊಡ್ತಾರಂತೆ ಹಾಲು, ಸಾಯಂಕಾಲ ಸ್ವಲ್ಪ ಕಮ್ಮಿ ಅಂತೆ ಹಾಲು ಕೊಡೋದು. ಹಾಗಾಗಿ ಇವತ್ತು ಅಂದ್ರೆ ಬೆಳಿಗ್ಗೆ ಅವ್ರು ಹಾಲ್ ಕರ್ಕೊಂಡಾದ್ಮೇಲೆ ನಾವು ಹಸುನ ಕರ್ಕೊಂಡ್ ಬಂದಿದ್ದು. ಅಲ್ಲಿ ಅವ್ರು ಕರ್ಕೊಂಡಾಗ 3.5 ಲೀಟರ್ ಏನೋ ಕೊಟ್ರು ಅಂತ ಹೇಳ್ತಾ ಇದ್ರು ಅವರು. ಇಲ್ಲಿ ಬಂದ್ಮೇಲೆ 2 ಲೀಟರ್ ಕೊಡ್ತು. ಅಂದ್ರೆ ಇಲ್ಲಿ ಸ್ವಲ್ಪ ಅಡ್ಜಸ್ಟ್ ಆಗಕ್ಕೆ ಟೈಮ್ ಬೇಕಲ್ಲ, ಹಾಗಾಗಿ ಪ್ರಾಣಿಗಳೇ ಆಗಿರ್ಲಿ ಮನುಷ್ಯರೇ ಆಗಿರ್ಲಿ ಅಡ್ಜಸ್ಟ್ ಆದ್ರೇನೆ ಅಲ್ಲಿ ಅವ್ರಿಗೆ ಕಂಫರ್ಟಬಲ್ ಅನ್ಸಿದ್ರೇನೆ ಅಲ್ಲ ಪ್ರತಿಯೊಂದು. ಹಾಗಾಗಿ ಇಲ್ಲೂ ಕೂಡ ಹಸು ಒಂದ್ 2.5 ಲೀಟರ್ ಕೊಡ್ತು ಅಷ್ಟೇ.
ಇನ್ನೇನ್ ಮಾಡಕ್ಕಾಗುತ್ತೆ. ಇಲ್ಲಿ ಬಂದ್ಮೇಲೆ ಸ್ವಲ್ಪ ಅಂದ್ರೆ ನಾವು ತಂದಿದ್ದು ಮನೆ ಹತ್ರನೇ ಇರ್ತೀವಲ್ಲ ಎಲ್ಲರೂ ಕೂಡ. ಅಂದ್ರೆ ಮಾವ ಕೆಲ್ಸಕ್ಕೆ ಹೋಗ್ತಾರೆ ಅವಾಗವಾಗ. ಇನ್ನೇನ್ ವಯಸ್ಸಾಯ್ತಲ್ಲ ಮಾವಂಗೆ, ಇನ್ನೂ ಏನ್ ಕೆಲ್ಸಕ್ಕೆ ಕಳ್ಸೋದು ಅಂತ ಹಸುನ ತರೋಣ ಅಂತ ಪ್ಲಾನಲ್ಲಿ ಇದ್ದೀವಿ. ಫಸ್ಟ್ ಒಂದ್ ತಂದಿದ್ದೀವಿ ಇವಾಗ. ಮತ್ತೆ ಇನ್ನೊಂದ್ ತರ್ಬೇಕು ಅಂತ ನಾನು ಆಲ್ರೆಡಿ ಹೇಳಿದ್ದೆ. ನೋಡೋಣ ಮುಂದಿನ ದಿವಸದಲ್ಲಿ ಎಲ್ಲ ಶೇರ್ ಮಾಡ್ತೀನಿ ವಿಡಿಯೋನ. ಹಾಗೆ ವಿಡಿಯೋ ನೋಡ್ಕೊಂಡು ಸುಮ್ನಾಗ್ಬೇಡಿ. ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಅಂತ ಕೇಳ್ಕೊಂತಾ ಇದ್ದೀನಿ. ನೋಡಿ ಈ ಕಡೆ ಬಂದು ಇವಾಗ ಮಾವ ಹಾಲ್ ಕರಿತಾ ಇದ್ದಾರೆ. ಅಂದ್ರೆ ಹಾಲ್ ಕೊಡ್ಬೇಕಾದ್ರೆ ಅಂದ್ರೆ ಹಾಲ್ ಕರಿಬೇಕಾದ್ರೆ ಸೈಲೆಂಟ್ ಆಗಿ ನಿಂತ್ಕೊಬಿಡುತ್ತೆ. ಅಷ್ಟು ಏನ್ ಇದ್ ಮಾಡಲ್ಲ. ಆದ್ರೆ ಹಾಲ್ ಸ್ವಲ್ಪ ಕಮ್ಮಿ ಕೊಡ್ತಾ ಇದೆಯಲ್ಲ, ಹಾಗಾಗಿ ಇವಾಗ ಸ್ವಲ್ಪ ಏನೇ ಆಗ್ಲಿ ಸ್ವಲ್ಪ ಅಡ್ಜಸ್ಟ್ ಆಗೋ ತನಕ ಆಮೇಲೆ ಎಲ್ಲ ಇದಾಗುತ್ತೆ. ಹಾಗೆ ಮನೆಗೆ ಸ್ವಲ್ಪ ಒಂದ್ ಅರ್ಧ ಲೀಟರ್ ಅಷ್ಟು ಉಳಿಸ್ಕೊಂತೀನಿ ನಾನು. ಕಾಫಿಗಾಗಿರ್ಬೋದು. ಇನ್ನೇನ್ ನಾಯಿ ಬಂದಿದ್ಯಲ್ಲ, ನಾನ್ ನಾಯಿ ಚಬ್ಬಿ ಚಬ್ಬಿ ಅಂತೀನಿ, ಸಡನ್ ಆಗಿ ಅದೇ ಬರುತ್ತೆ. ಹಾಗಾಗಿ ನಾಯಿಗೂ ಆಗುತ್ತೆ ಅಂತ ಸ್ವಲ್ಪ ಅರ್ಧ ಲೀಟರ್ ಅಷ್ಟು ನಾನು ಹಾಲ್ನ ಇರ್ಸ್ಕೊಂತೀನಿ. ಹಾಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.